ಜನ ಹೇಳ್ತಾ ಇದ್ರು ಕೊಚ್ಚೆ ಅಲ್ಲಿ ಹೋಗ್ಬೇಡ ಅಂತ. ನಾನೇ ಹೋಗ್ಬಿಟ್ಟು ಆಡ್ಬಿಟ್ಟೆ. ಅದೇ ಇರುತ್ತೆ ಗೊತ್ತಾ, ಅಲ್ಲಿ ಒಂದು ಫೀಲಲ್ಲಿ ಏರುತ್ತೆ ಗೊತ್ತಾ ಹಿಂಗೆ. ನಾವಿಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದೀವಿ. ಹಲೋ ಎವ್ರಿವನ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್. ಏನು ಸಮಾಚಾರ ಎಲ್ಲ, ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಹೊರಡ್ತಾ ಇದ್ದೀನಿ, ಔಟ್ಫಿಟ್ ತೋರಿಸ್ತೀನಿ. ಇದು ನನ್ನ 2ನೇ ವ್ಲಾಗ್. ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಬ್ರದರ್ ಅವರ ಒಂದು ಬೀಗ್ ರೂಟಕ್ಕೆ. ಎಲ್ಲಿ ಅಂದರೆ ಇದು ವರ್ತೂರಲ್ಲಿದೆ. ಸೊ ಅಲ್ಲಿಗೆ ಹೋಗಬೇಕು. ಇವಾಗ ಡ್ಯಾನಿನ ಪಿಕ್ ಮಾಡಬೇಕು. ಫಸ್ಟು ಡ್ಯಾನಿನ ಪಿಕ್ ಮಾಡಿಕೊಂಡು ಬಂದು ಮತ್ತು ಸ್ವಲ್ಪ ರೀಲ್ಸ್ ಮಾಡೋದಿದೆ ಕಂಟೆಂಟು. ಇನ್ನೂ ಶೂಟ್ ಮಾಡಿಲ್ಲ, ಒಂದು 3-4 ದಿನ ಆಯಿತು, ಏನೂ ರೀಲ್ಸೇ ಶೂಟ್ ಮಾಡಿಲ್ಲ. ಸೊ ಇವಾಗ ಮಾಡಿಬಿಟ್ಟು ಅದನ್ನು ಮುಗಿಸಿ ಇಲ್ಲಿಂದ ಹೊರಡಬೇಕು. ಬನ್ನಿರಿ ಹೋಗೋಣ. ಡ್ಯಾನಿನ ಫಸ್ಟ್ ಕರ್ಕೊಬರ್ತೀನಿ. ಇವಾಗ ಗಾಡಿ ನಮ್ಮ ಡಾರ್ಲಿಂಗು ರೆಡಿಯಾಗಿದ್ದಾಳೆ ನೋಡ್ರಿ. ರೆಡಿಯಾಗಿದ್ದಾಳೆ ಅಂದರೆ ಏನು ವಾಶ್ ಗೀಶ್ ಏನೂ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ ನೋಡಿ. ಗಬ್ಬು ವಾಶ್ ಮಾಡಿಸಿದ್ರೆ ಸಾಕು, ಮಳೆ ಬರ್ತದೆ. ವಾಶ್ ಮಾಡಿಸಿ ಕ್ಲೀನಾಗಿ ಪಾಲಿಶ್ ಹೊಡೆಸಿ ತೊಗೊಬಂದು ಇಟ್ಟಿದ್ದಾಗ ನಾನು ಇಟ್ಟಿರಲಿಲ್ಲ. ನಾನು ಹೆವಿ ಸೋಂಬೇರಿ, ನಮ್ಮ ಬಾಬಾ ಪಾಪ ತೊಗೊಬಂದು ಇಟ್ಟಿದ್ರು. ಇಲ್ಲಿ ನೋಡ್ರಿ ಹೆಂಗೆ ಕೂತ್ಕೊಂಡಿದೆ. ಇಷ್ಟು ಒಳಗಡೆ ನಿಲ್ಲಿಸ್ತೀನಿ, ಇಲ್ಲಿ ನೋಡ್ರಿ, ಇಷ್ಟು ಒಳಗಡೆ ನಿಲ್ಲಿಸ್ತೀನಿ ಗೇಟ್ ಒಳಗಡೆ. ಆದರೂ ಹಿಂಗೆ ಇನ್ನು ರೋಡಲ್ಲಿ ನಿಲ್ಸಿದ್ರಿ ಹೆಂಗೆ. ಹಾಂ ಬನ್ನಿ ಹೋಗೋಣ. ಇನ್ನೂ ರೆಡಿಯಾಗಿದ್ದಾನೋ ಇಲ್ಲೋ ಅಂತ ಚಿನ್ನನ್ನ ಏನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ, ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಆಲ್ರೆಡಿ 11 ಗಂಟೆಗೆ ರೆಡಿ ಮಾಡಿಸಿದ್ದೀನಿ. ಇವಾಗ ಆಲ್ರೆಡಿ 11:15. ನಾನೇ ಲೇಟು. ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗಬೇಕಿತ್ತು, ಅಂದರೆ ಗಣೇಶಕ್ಕೆ ಕರೆದಿದ್ರು, ಅಲ್ಲಿಗೆ ಹೋಗಬೇಕಿತ್ತು. ವಿನೂನು ಬರ್ತಿದ್ದಾನೆ, ಮಲ್ಲಿನೂ ಬರ್ತಿದ್ದಾನೆ. ಅಲ್ಲಿಗೆ ಹೋಗಿ ಕ್ಯಾನ್ಸಲ್ ಆಗಿದ್ದರಿಂದ ಇವನ್ನ ರೆಡಿ ಮಾಡಿಬಿಟ್ಟು ಇವನಿಗೆ ಹೇಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಹಿಂಗೆ ಫೋನ್ ಮಾಡಿ ಹೇಳ್ದ ಅವನು ಹೋಗೋದು ಕ್ಯಾನ್ಸಲ್ ಅಂತ. ಬಟ್ ಅಂದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಹುಡ್ಕೊಂಬಿಟ್ಟಿದ್ದಾನೆ, ನೋಡಿರಿ ಏನಂತಾನೆ ಅಂತ. ನಚ್ಚಗೆ ಬರೋದು ಹಿಂಗೆ ಬೀಗ್ ರೂಟಕ್ಕೆ. ಏಯ್ ಲೇಟ್ ಲತೀಫು, ಯಾಕೋ ಲೇಟ್ ಮಾಡೋದು ಹಿಂಗೆ? ಟೈಮ್ ಸೆನ್ಸ್ ಇಲ್ಲ. ಹಾಂ ಒಂದು ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ನೋಡ್ತಾ ಇರ್ತಾನೆ, ಏನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡ್ತಾನೆ ಕ್ಲೀನಾಗಿ, ಹುಷಾರಾಗಿರೋ. ಏನಾನ ಸುಳ್ಳು ಹೇಳಕ್ಕೆ ಮುಂಚೆ ಅಲ್ಲ, ನಾನು ಬಂದು ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತಪ್ಪ. 5 ನಿಮಿಷ ಆಯಿತು. ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ಹೇಳು? ಅವಳು ಹುಡುಗಿ ಒಬ್ಳಿದ್ಲು, ಹಾಂ, ಅವಳನ್ನೇ ನೈಟಿಂದ ಟೆಕ್ಸ್ಟ್ ಆಗ್ತಾ ಇದ್ಲು. ನಾನು ಮಲಗಿದ್ದೆ, ಬೆಳಗ್ಗೆ ಎದ್ನಲ್ಲ. ಈ ವಾರ ವೀಕೆಂಡಿಗೆ ರೆಡಿ ಮಾಡಿದ್ದೆ ನೋಡ್ರಿ. ಸಿಂಗಲ್ ಜೀವನ ಈ ಥರ ಇಲ್ಲಿ ಈ ಥರ. ಓ ಅದಕ್ಕೆ ಗೋಲ್ಡ್ ಗಿಲ್ಡ್ ಎಲ್ಲ ಹಾಕೊಂಡು ಡಾ 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 ಡಾ. ಸರಿ ಅಣ್ಣ, ಇವಾಗ ನಮ್ದೇ ಅದು ಮಾಕೊಂಡು ಸರಿ ಕಣಪ್ಪ. ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ಮನೆ ರೋಡಲ್ಲಿ ಗಣೇಶ ಕೂರಿಸಿದ್ದಾರೆ. ಹೋಗ್ತಾ ಹಂಗೆ ಗಣಪತಿ ನೋಡ್ಕೊಳು ಅಂತ. ಇವ್ನಿಗೆ ಒಳ್ಳೇದಾಗಲಿ, ಅದೇನೋ ಹೇಳ್ತಿದ್ನಲ್ಲ, ವರ್ಕೌಟ್ ಆಗಲಿ ಅಂತ. ಧ್ಯಾನಿನಗರ್ಗೋ ಒಂದು ರೀಲ್ಸ್ ಮಾಡಿ ಹೊಡ್ತಾ ಇದ್ದೀವಿ. ಇವಾಗ ಗಣೇಶ ಹತ್ರ ಹೋಗಿದ್ವಿ, ಪೂಜೆ ಮುಗಿಸಿದ್ವಿ, ಆದರೆ ಪ್ರಸಾದ ತೊಗೊಂಡಿಲ್ಲ. ಹೂವು ಮಾತ್ರ ತೊಗೊಂಡು ಓಡ್ ಬಂದಿದ್ವಿ. ಮಳೆ ಸ್ಟಾರ್ಟ್ ಆಯಿತು. ಪ್ರಸಾದ ಅಂದರೆ ಅದಲ್ಲಪ್ಪ, ಚೂರು ರೈಸ್ ಪ್ರಸಾದ ಕೊಡ್ತಾರಲ್ಲ ಅದು. ಹೂವು ತೊಗೊಂಡ್ವಿ ಅಂತ ಹೇಳಿದ್ನಲ್ಲೋ, ಯಾಕೋ ಅದೇ ಪ್ರಸಾದ. ನೀನು ತೊಗೊಳ ಪ್ರಸಾದ? ಸರಿ ಆಯ್ತು, ಗೊತ್ತು. ಹೇಳು, ಮಾತಾಡು. ನಾವು ರೀಲ್ಸ್ ಮಾಡೋದು ನೋಡ್ಬೇಕಿತ್ತ, ನೀವು ತೋರ್ಸೋಕ್ಕಾಗಿಲ್ವೇ? ಇಬ್ಬರೇ ಇದ್ವಿ. ಬನ್ನಿ ಹೊರಡೋಣ. ಮಳೆ ಬರೋದಿದೆ, ಮಳೇಲಿ ಸಿಗಾಕೊಂತೀನಿ ಅನ್ನೋ ನಾವು ಫೀಲ್ ಜಾಸ್ತಿ ಇದೆ. ನೋಡ ಹೊರಡುವ ಮಚ್ಚ. ಜೋಬ್ ಚೆನ್ನಾಯ್ತಾ? ಚೆನ್ನಾಗಿಲ್ಲ, ಗಾಡಿ ಬಿಡಿ ಅಲ್ಲಿ. ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತೀಯ ಗೊತ್ತಾ? ಹಾಂ ಏಯ್, ಚೆನ್ನಾಗಿಲ್ಲ. ಗಾಡಿ ನಾನು ತೊಗೊಂಡಿಲ್ಲಪ್ಪ. ಇಲ್ಲ, ಮನೆ ಒಳಗೆ ಇಕ್ಕಿರ್ಬೇಕು ನಾನು. ಮತ್ತೆ ಗಾಡಿ ಓಡಿಸೋದು ಯಾರು? ನೀನು. ಹೋಗೋ, ಗಾಡಿ ಓಡಿಸೋದು ನಾನು. ತಗೋ, ಟೇಬಲ್ ಮೇಲಿದೆ. ನಾನು ತಗೋಬರ್ತೀನಿ. ಇಲ್ಲ, ತಗೋಬಾ. ಹೋಗು, ಕೊಡು ಫೋನ್, ನಾನು ಹಿಡ್ಕೊಂತೀನಿ. ಹೋಗು ನೀನು, ಹೋಗು ನೀನು, ಹೋಗು. ನಾನೇ ಲಾಗ್ ಮಾಡ್ತೀನಿ, ಹೋಗಪ್ಪ. ನೀನೆಲ್ಲ ಪ್ರಿಪೇರ್ ಆಗಿರೋದು, ನಾನು ಪ್ರಿಪೇರ್ ಆಗಿದ್ದೀನಿ. ನಡಿ. ನೋಡೋ, ವಿಡಿಯೋದಲ್ಲಿ ಒಂಥರ, ವಿಡಿಯೋ ಇಲ್ಲದೆ ಇದ್ದಾಗ ಒಂಥರ ಇರಬಾರ್ದು. ಜೀವನದಲ್ಲಿ ಯಾವತ್ತೂ ಒಂದೇ ತರ ಇರಬೇಕು.
ಅದು ವಿಡಿಯೋ ಇದ್ರೂ ಸರಿ, ವಿಡಿಯೋ ಇಲ್ಲ ಅಂದ್ರೂ ಸರಿ. ಕೊಡಿಲಿ. ಕೊಡು. ತಗೋ ತಗೋ ನಡಿ. ಬರ್ತಿದ್ದೆ. ಸ್ಪೆಕ್ಸು ಡೈಲಿ ಹಾಕೋರು ಅಷ್ಟೇ ಹಾಕ್ಬೇಕು, ನೀನು ಹಾಕಬಾರ್ದು. ನಡಿ ನಡಿ. ಯಾರೋ ನಿಮ್ ತರ ಒಳ್ಳೆ ಬಟ್ಟೆ ಹಾಕಿಲ್ಲಪ್ಪ. ನೋಡು ಯಾವ ಚಪ್ಪಲಿ ಯಾವ ಪ್ಯಾಂಟ್ ಹಾಕೋ ಬಂದಿದ್ದೀನಿ. ಇರ್ಲಿ, ಇವತ್ತು ಹಾಕಿಲ್ಲ ಅಂದ್ರೆ ಏನಾಗಲ್ಲ. ಇಲ್ಲಿ ನೋಡ್ರಿ, ನಾನು ಚಪ್ಪಲಿ ಹಾಕಿದ್ದೀನಿ, ಶರ್ಟ್ ಹಾಕಿದ್ದೀನಿ, ಇಲ್ಲಿ ಸಿಲ್ವರ್ ಚೈನ್ ಹಾಕಿದ್ದೀನಿ. ನಾನು ಉಮಾ ಗೋಲ್ಡ್ ಹಾಕಿದ್ದೀನಪ್ಪ. ಉಮಾ ಗೋಲ್ಡ್ ಹಾಕಿದ್ದೀನಿ. ಇದು ₹1,00,000 ನಾ ಹಂಗೆ ಕುತ್ತಿಗೆಲ್ಲ ಹಾಕೊಂಡು ಓಡಾಡ್ತಾವನೆ. ಈ ತರ ದಿಂಗ್ತಾನೆ ಡೆಂಗು. ಚೈನ್ ನೋಡ್ರೆ ಜನನೇ ಹೇಳ್ತಾರೆ ಅದು ₹1,00,000 ಇಲ್ಲ ₹200 ಅಂತ. ಸರಿ ಕಣಪ್ಪ, ಕೊಳಪ್ಪ. ಹೆಲ್ಮೆಟ್ ತಕ್ಕೊಂಡು ತಲೆ ಅಪ್ಪ ಹಿಂಗಾಗ ಸರ್ ಬಂದ್ವಿ. ಫಸ್ಟ್ ಟೈಮ್ ನಾನು ಬೀಗ್ ರೂಟಿಗೆ ಬಂದಿದ್ದೀನಿ. ಅಂದರೆ ತುಂಬ ವರ್ಷಗಳಿಂದ ಎಲ್ಲ ಹೋಗಿದ್ದು, ಅದು ಬಿಟ್ಟರೆ ಅದಕ್ಕೂ ಹೋಗೇ ಇಲ್ಲ ಫ್ಯಾಮಿಲಿಗಿದ್ದೆಲ್ಲ. ಸೊ ಹರಿಬ್ರೋ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬಿಕಾಸ್ ಮದುವೆ ಟೈಮಲ್ಲೂ ನಾವು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಅವರು ನನ್ನ ತುಂಬ ಕ್ರಿಟಿಕಲ್ ಸಿಚುವೇಷನಲ್ಲಿ ನಂಗೆ ತುಂಬ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಹರಿಬ್ರೋ. ಅವ್ರು ಮದುವೆಗೆ ಹೋಗೋಕ್ಕಾಗಿಲ್ಲ, ಅಂದರೆ ರಿಸೆಪ್ಷನ್ಗೆ ಮದುವೆಗೆ ಹೋಗಿದ್ದೆ, ರಿಸೆಪ್ಷನ್ಗೆ ಹೋಗೋಕ್ಕಾಗಿಲ್ಲ. ಅವತ್ತು ಸ್ವಲ್ಪ ಗಣೇಶ ಅದು ಇದು ಇದರಿಂದ ಮದುವೆ ಮಿಸ್ ಮಾಡ್ಕೊಂಡು ಮದುವೆ ಅಲ್ಲ ರಿಸೆಪ್ಷನ್ಗೆ ಹೋಗಬೇಕು ಅಂತ ಮುಂಚೆಯಿಂದ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅದು ಬೇಜಾರಾಗಿತ್ತು. ಇವರಿಬ್ಬರು ಫುಲ್ಲು ಸೀರಿಯಸ್ ಡಿಸ್ಕಷನಲ್ಲಿದ್ದಾರೆ ನೋಡ್ರಿ. ಇವರಿಬ್ಬರದು ಇವಾಗ ಊಟ ಆದಮೇಲೆ ಎಲ್ಲಿ ಎಣ್ಣೆ ಹೊಡಿಯೋಣ ಏನು ಹೇಳ್ತಿರ್ತಾನೆ, ಓಲ್ಡ್ ಮಂಕ್ ರೆಡಿ ಮಾಡೋಣ ಅಂತ. ಅವನು ಹೇಳ್ತಿರ್ತಾನೆ, ಇಲ್ಲ ನಾನು ಓಲ್ಡ್ ಮಂಕ್ ಹೊಡಿಯಲ್ಲ, ನಾನು ಸ್ಕಾಚ್ ಹೊಡಿಯೋದು ಅಂತ. ಯಾವುದೋ ಆಮೇಲೆ ಏನು ಡಿಸ್ಕಷನ್, ಅದೇನೋ ಹೇಳ್ತಾ ಇದ್ದೆ ಬಿಡಿ, ಅದೇ ಪರ್ಸ್ನಲ್ ಹೇಳಿದ್ದು ನಾನು. ಸೊ ಹಿಂಗೆ ಹುಡುಗರು ಡಿಸ್ಕಷನ್ನು. ಸೊ ಇವತ್ತು ಊಟ ಏನು ಅಥವಾ ಸರಿಯಾಗಿ ಬ್ಯಾಟಿಂಗ್ ಮಾಡೋಕೆ ಅಂದ್ಕೊಂಡಿದ್ದೀನಿ, ನೋಡೋಣ. ಹೇಳು. ಇಲ್ಲಿ ಕೊಚ್ಚೆ ಐತೆ ಅಂತ ಹೇಳ್ತಾ ಇದ್ರು ತುಂಬ ಜನ. ನಾನೇ ಹೋಗ್ಬಿಟ್ಟು ಅಲ್ಲಿ ಆರ್ಬಿಟ್ಟೆ. ಕೊಚ್ಚಲ ತುಂಬ ಜನ ಹೇಳ್ತಾ ಇದ್ರು ಕೊಚ್ಚೆ ಅಲ್ಲಿ ಹೋಗ್ಬೇಡ ಅಂತ. ನಾನೇ ಹೋಗ್ಬಿಟ್ಟು ಆರ್ಬಿಟ್ಟೆ. ಅದೇ ಚೆನ್ನಾಗಿರೋದು ಅಂತ ಹೋಗಿ ಆರ್ಬಿಟ್ಟೆ. ನಾನು ಹೇಳದ್ನ ತುಂಬ ಜನ ಹೇಳಿ. ನಾನೇನಂತ ಹೇಳ್ದೆ ಹೇಳು, ಹಾರ್ಬಿಟ್ಟೆ ಇದು ಹೊಡೆದ್ಬಿಡು. ಹಂಗಾಗಿಲ್ಲ, ಅದು ಕೊಚ್ಚೆನೆ, ಅಲ್ಲೇ ಇದ್ದು ಬಿಟ್ಟೆ ಕೊಚ್ಚೆಲೆ. ಅದೇ ತಪ್ಪು ಮಾಡಿದ್ದೆ. ಮಲ್ಲಿಕ್ ಎಮೋಷನಲ್ ಸ್ಟೋರಿ ಗೈಸ್. ಒಂದಿನ ಇದ್ರ ಬಗ್ಗೆ ಮಾತಾಡೋಣ, ಏನಂತೀರಾ? ಮಾತಾಡೋಣ, ಪಾಡ್ಕಾಸ್ಟ್ ಮಾಡೋಣ. ಯೂತ್ಸ್ಗೆ ಗೊತ್ತಾಗಬೇಕು ಜೀವನದಲ್ಲಿ ಏನು ಮಾಡಿ, ನಿನ್ನಿಂದ ಕಲ್ತ್ಕೋಬೇಕು ಮಲ್ಲಿ. ಅದಕ್ಕೆ ಇವಾಗ ಸ್ಯಾಡಾಗಿ ಒಂದ್ಸಲ ನೋಡೋಣ, ಅದನ್ನೆಲ್ಲ ನೆನ್ಸ್ಕೋ ಇರಲಿ. ನೀನು ಮನ್ಸಲ್ಲಿ ಅನ್ಕೋತೆ ಊಟಕ್ಕೆ ಕರೆದ್ಬಿಟ್ಟು ನನ್ನ ಮಕ್ಕಳು ಗಣ್ಣಲ್ಲಿ ನೀರು ಹಾಕ್ಸ್ತವ್ರೆ ಅಂತ. ಹರಿಬ್ರೋ ಮದುವೆ ಆಗಿದಾರೋ, ನೀನು ಯಾವಾಗ ಆಗೋದು? ಫಸ್ಟ್ ಆಫ್ ಆಲ್ ನೀವು ಹಾಕ್ಬೇಕು ಮದುವೆನ, ಇವ್ರಿಬ್ಲಾರು. ಆಮೇಲೆ ನಮಗೆ ಹೇಳ್ತಾರೆ. ನಾನು ಆಗ್ತಿದ್ದೀನಿ. ನನಗೆ ಏಜ್ ಇನ್ನು 24, ಇವರಿಗೆ 28. ನನಗೆ ಅವನಿಗಿಂತ ಚಿಕ್ಕವನೇ. ನಾನು ಕೇಳಿಲ್ಲ, ನನಗೆ ಹುಡುಗಿ ರೆಡಿ ಮಾಡಪ್ಪ, ನಾನು ಮದುವೆ ಆಗೋಕೆ ರೆಡಿ ಇದ್ದೀನಿ. ನನ್ಗೇನು ಗೊತ್ತಾ, ಏನು ಬೇಡ, ನೀ ಕೇಳು. 3 ಹೊತ್ತು ಊಟ ಆಗ್ಬೇಕು ಸಾಕು, ಮಲ್ಕೊಳಕ್ ಒಂದ್ ಸ್ವಲ್ಪ ಜಾಗ ಕೊಡ್ಬೇಕು. ನನ್ನ ಹೆಂಡತಿ ಪಕ್ಕದಲ್ಲೇ ಅಪ್ಪ, ಒಂದ್ ಜಾಗ ಕೊಡ್ಬೇಕು ಸಾಕು, ಇಷ್ಟು ಸಾಕು. ನಮ್ಗೆ ಸ್ವಂತ ಮನೆ ಬೇಡ, ನಮ್ಗೆ ಸ್ವಂತವಾಗಿ ಕಾರ್ ಬೇಡ, ಗಾಡಿ ಬೇಡ, ನಮ್ಗೇನು ಬೇಡ. ನೆಮ್ಮದಿ ಬೇಕು ಜೀವನದಲ್ಲಿ, ಇದ್ರೆ ನೆಮ್ಮದಿಯಾಗಿರ್ಬೇಕು. ಇಲ್ವಾ, ನಾವು ಗಿಡಗಳು ಅದು ಯಾವ್ದೋ ಚಿಕ್ಕ ಪಾಟ್ಗಳನ್ನ ಯಾವ್ದೋ ಸಾಕೊಂಡು ಡೈಲಿ ನೀರ್ ಹಾಕೊಂಡು 3 ಹೊತ್ತು ಊಟ ತಿನ್ಕೊಂಡು ಇದ್ಕೊಂತೀನಿ, ಬದುಕೊಂತೀನಿ. ನೀನು ಯಾವಾಗಪ್ಪ? ನೀನು ಯಾವಾಗ ಮದುವೆ? ನಾನು ಹುಡುಗಿ ಹುಡುಕ್ತಾ ಇದ್ದೀನಿ. ಅದು ಎಷ್ಟು ಹುಡುಗಿ ಹುಡುಕ್ತೀವ ಜೀವನದಲ್ಲಿ, ಆಯ್ತಾ ಅಲ್ವೇ? ಸರಿ, ಹೇಳ್ರಿ. ನಾನಂದ್ರೆ ಹುಡುಕಲ್ಲ. ಇವಾಗ ಹೊಸ ಪ್ಲೇಯರ್ ಎಂಟ್ರಿ ಆಗವ್ರೆ, ಮಕ ತೋರಿಸಿರಿ ಬ್ರೋ. ಯಾರಿದು? ಇವ್ರು ಹರಿಬ್ರೋ ಅವ್ರ ತಮ್ಮ. ಆಯನಿ ಬ್ರೋ ಲಾಗಿಗೆ. ಇವರು ನಮ್ಮ ಸೂರಿ ಬಾಬು ಸರ್ ಅಂತ. ಏನ್ ಬಾಬು? ಏನು ಗೊತ್ತಿಲ್ಲ. ಸೂರಿ ಬಾಬು. ಇಲ್ಲಿ ಇವರು ಸೂರಿ ಬಾಬು ಅವರೇ, ನಮಸ್ಕಾರ. ಸೂರ್ಯ ಬಾಬು. ಅವ್ರ ಹೆಸರು ಇನ್ನೊಬ್ರು ಅವ್ರ ಮಚ್ಚ. ಹೌದಾ? ಗೇಮಿಂಗ್.
ಇವಾಗ ಫೋಟೋ ಶೂಟ್ ಮಾಡಕ್ಕೆ ಹೋಗ್ತವ್ರೆ. ಹಾಂ ಇರಿ ಗೈಸ್ ನೆಮ್ಮದಿ ಊಟ ಆಯಿತು. ಊಟ ಹೇಗಿತ್ತು? ಊಟ ಸೂಪರ್ ಆಗಿತ್ತು. ಸರಿಯಾಗಿ ನಮ್ಗೆ ಕೆಲಸ ಕೊಡ್ತಿದ್ದ ಸೌಂಡ್ ಕೇಳಿಸ್ತಿದೆಯಾ? ಕೇಳಿಸ್ತಿದ್ಯಾ ಜಾಸ್ತಿ ಆಗಿದ್ದಾರ. ಮಳೆ ಆ ಥರ ಬರ್ತದೆ. ಬಾ ಇಲ್ಲಿಂದ ಓಡೋದಲ್ಲ, ಯಾಕೆ ವಾಪಸ್ ಬಂದೆ? ಮಳೆ ಬರ್ತೈತೆ. ಇಲ್ಲ ಅಂದಿದ್ರೆ ಬರ್ತಾ ಇದ್ದಪ್ಪ, ನಾನು ಹೋಗ್ತಾ ಇರಲಿಲ್ಲ. ಹೆಂಗ್ ಹೊಡಿತೇನೆ ಗೊತ್ತಾ? ಅಲ್ಲೇ ಒಂದು ಬ್ಯಾಚ್ ನಿಂತಿದೆ, ಎಲ್ಲರೂ ಹೋದ್ರು ಹುಲಿಗಳ. ಒಂದು ರೌಂಡ್ ಕೊಟೇಶನ್ ಕೊಡೋಣ ಅಂತ ಮಳೆ ಬಂದಿದ್ದು, ಎಲ್ಲ ಒಂದು ಶೆಡ್ ಹಾಕ್ತವ್ರು ನೋಡ್ರಿ. ಅಲ್ಲ ನೀನೇನು ಸಾಚ್ ಥರ ಮಾತಾಡ್ತಾ ಇದ್ದೀವಿ ಗೊತ್ತಿರಾ ನೀವು ಇಬ್ಬರು? ಯಾಕೆ ಬಂದಿದ್ದೆಲ್ಲ ವಾಪಸ್ಸು? ಹಂಗಲ್ಲ ಬ್ರೋ, ಸಾಚ ಥರ ಮಾತಾಡ್ತಾವ್ರು. ಹೋಗಿಲ್ಲ ಆಮೇಲೆ ಮಳೆ ಬಂದಿದ್ದೆ ನೋಡ್ರ. ಯಾಕೆ ಬ್ರೋ ಮಳೆಗಾಗ ಮ್ಯಾಚ್ ಗೊತ್ತಾಗಿದ್ಯಾ? ರಾಂಗ್ ಟೈಮಿಂಗ್ ರಾಂಗ್ ಆಗ್ಬಿಟ್ಟಿದೆ. ಮ್ಯಾಚ್ ಯಾವಾಗ ಸ್ಟಾರ್ಟ್? ಸ್ಲೋ ಆಯಿತು, ಎಲ್ಲ ಫುಲ್ ಟಾಪ್ ಅಪ್ ಬ್ಯಾಚು. ಅಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಾರೆ ಗೊತ್ತಾ? ಇವಾಗ ನಾವು ಎದ್ದಿದ್ದೆ ಸ್ಟಾರ್ಟ್ ಆಗುತ್ತೆ ನೋಡು, ಯಾಕಂದ್ರೆ ನಾವು ಅಲ್ಲಿ ತನಕ ನಡ್ಕೊಂಡು ಹೋಗೋದು. ಮಳೆ ಸೌಂಡ್ ಕೇಳಿ ಅಂದ್ರೆ ಅಷ್ಟೇ. ನಾವು ವಿಡಿಯೋದಲ್ಲಿ ಯಾವ ತರ ಸೌಂಡ್ ಬಂತು ಗೊತ್ತಾ? ಆರ್ಭಟ, ನಿಂದ ಆರ್ಭಟ ಇದೆಯಲ್ಲಪ್ಪ. ಸೌಂಡಿಗೆ ಏನು? ನನ್ನ ವಿಡಿಯೋಸ್ ಎಲ್ಲ ನೋಡ್ತೀಯ ನೀನು? ಏನು ನೋಡ್ತೀಯ ನೀನು ಟಿವಿಲಿ? ಅಪ್ಪ ಏನು ಹಾಕ್ಕೊಡ್ತಾರೆ? ಏನು ಮಾಡ್ತಿರ್ತೀನಿ ನಾನು? ಏನು ಮಾಡ್ತೀನಿ? ಗೇಮು? ಯಾವ ಗೇಮು? ಪಬ್ಜಿ. ನೀನು ಆಡ್ತೀಯ ಪಬ್ಜಿ? ಆಡ್ತೀಯ? ಬರುತ್ತೆ ನಿಂಗೆ ಆಡೋಕ್ಕೆ? ಏನು ಏನು ಹೆಂಗೆ ನೋಡಿದ್ಯಾ ನೀನು? ಡುಮ್ ಡುಮ್ ಅಂತನಾ? ಹೆಂಗೆ ಹೊಡಿದ್ಯಾ ನೀನು? ತೋರ್ಸು ಡುಮ್ ಡುಮ್ ಅಂತ. ಇವತ್ತು ಮನೆಗೆ ಹೋಗಿ ಆಡ್ತೀಯಾ? ನೀನು ಆಡೋಣ? ಸರಿ, ನೀನು ಟಿ ವಿಲಿ ಬರ್ತೀಯ ಅವಾಗ? ಓಕೆ. ಹಾಂ, ಲಾಗ್ ಸ್ಟಾರ್ಟ್ ಮಾಡಿದೆ, ಮಾಡ್ತೀನಿ. ಹಾಂ, ಅಪ್ಲೋಡ್ ಮಾಡಿ. ಇದು 2ನೇ ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಹಾಂ, ಹಾಕ್ತೀನಿ. ನಿನ್ನ ಫ್ರೆಂಡ್ಸ್ಗೆಲ್ಲ ತೋರಿಸು ಆಯ್ತಾ? ಹಾಂ, ಗೇಮ್ ಸ್ಟಾರ್ಟ್ ಆಗಿತ್ತಾ? ನಾನು ಅಲ್ಲಿ ನೀರು ಕುಡಿಯೋಕೆ ಹೋಗಿದ್ನಾ? ಹೌದಾ? ಓ, ಎಲ್ಲ ನೋಡ್ತೀಯಾ? ಸೂಪರ್. ಹಿಂಗೆ BMW ದುಡ್ಡು ಬಡ್ದು ಬಿಡ್ತಾರೆ. ಏನೋ ಅದು ಗೊತ್ತಾ? ಇಲ್ಲಿ ನೋಡ, ಇಲ್ಲಿ ಮಾರ್ಕು ಚುಕ್ಕಿ. ಒಂದೇನು ಗೊತ್ತಾ ಗೈಸ್, ನಾನು BMW ಶೂಸ್ ಹಾಕೊಂಡು ವೈಟ್ ಆ್ಯಂಡ್ ಬ್ಲೂ ಬರೋಣ ಅಂದ್ಕೊಂಡಿದ್ದೆ. ಅದೇನೋ ಮನ್ಸು ಹೇಳ್ದಪ್ಪ, ಇವನದನ್ನ ಹಾಕಿಲ್ಲ ಅಂತ ಬೆಳಗ್ಗೆ ಬೇರೆ ತೆಗೆದ. ನಾನು ಅದಕ್ಕೆ ಈ ಔಟ್ಫಿಟ್ಟಿಗೆ ರೆಡಿ ಆದೆ ಗೈಸ್. ನಾನು ಬಂದೆ, ಶೂ ಹಾಕಿರ್ಲಿಲ್ಲ. ನಾನು ನೋಡಿ ಅಕ್ಕ ಒಂದಿರು ನಾನು ಹರಟಾಗ್ತಿದ್ದೆ. ನಾನು ಹರ್ಟು ಫುಲ್ಲು ಮಳೆ ಬರ್ತಾ ಇದೆ. ಯಾವ ವರ್ತೂರ್ಗೆ ನಾವು ಹೋಗಿದ್ದೀವಾಗ, ಅಲ್ಲಿಂದ ಏನೋ ಟ್ರಾಫಿಕ್ ಅದು. ಬರ್ತಾ ಎಲ್ರಿಗೂ ಎತ್ತೋರ್ಸಿರೋದು. ಹೆಂಗೇಳು? ಇವ್ರು ಯಾವಾಗಲ್ಲ ಚೆಕ್ ಮಾಡ್ರಿ. ಓಕೆ, ಡ್ಯಾನಿ ಅಫಿಷಿಯಲ್ ಹೋಗಿ ಚೆಕ್ ಮಾಡ್ರಿ. ಅದ್ರಲ್ಲಿ ಐತೆ ಇವತ್ತು ವಿಡಿಯೋ ಬರ್ತದೆ. ಒಂದು ಸರಿಯಾಗೈತೆ ರೋಡದಕ್ಕೂ. ಒಬ್ಬ ಏನು ಗೊತ್ತಾ ನೀನು? ಹೌಬ ಅಂತ ಗೊತ್ತಾ? ನಿನ್ನ ಗಾಡಿ ಹೋಗ್ತಿದ್ದ ಊಟ ನೋಡು. ನನಗೆ ವೈಟ್ ಕ್ಯಾಸ್ಟ್ ಆಯ್ತು ನೋಡು. ಹಾಂ, ವೈಟ್ ಕ್ಯಾಸ್ಟ್ ಆಯ್ತು ಸ್ಕ್ರೀನು. ಅದೇನು ಮಾಡೋಕ್ಕಾಗಲ್ಲ. ಫ್ರಂಟ್ ಕ್ಯಾಮ್ರಾ ಹೋಗೈತೆ ಹೇಳೋಂಗೆ. ಸ್ಯಾಮ್ಸಂಗ್ ಅಷ್ಟೇ ಕ್ಯಾಮ್ರಾ ಬೇಕು ನಮಗೆ. ಏನಿದು ಮಂಜು? ಬೆಳಗ್ಗೆ ಮಂಜು ಕಟ್ತಾ ಇದೆ, ಮಳೆ ಬಂದಿದ್ದು. ಬೆಂಗಳೂರು ಇನ್ನೊಂದು ಫೀಲಲ್ಲಿ ಹೇರ್ ಇರುತ್ತೆ ಗೊತ್ತಾ? ಅಲ್ಲಿ ಒಂದು ಫೀಲಲ್ಲಿ ಹೇರ್ ಇರುತ್ತೆ ಗೊತ್ತಾ? ಹಿಂಗೆ ನಾವಿಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದೀವಿ. ಕುಡಿದು ಬಾರೆ. BS ಗೇಮಿಂಗ್ ಅಂತ. ಪಬ್ಜಿ ಆಡ್ತೀಯಾ? BGM ಆಡ್ತೀಯಾ ನೀನು? ಫ್ರೀ ಫೈರ್ ಆಡ್ತೀಯಾ? ಅದಕ್ಕೆ ನಾನು ಗೊತ್ತಿಲ್ಲ, ಏನು ಮಾಡೋಣ ನೋಡಿ. ಯಾರು ಗೊತ್ತು ಫ್ರೀ ಫೈರ್ ಕನ್ನಡದಲ್ಲಿ?
ಯಾರು ಗೊತ್ತು? ಗೊತ್ತು ಮಾಡ್ಕೋಬೇಕಪ್ಪ ಕನ್ನಡ ಯೂಟ್ಯೂಬರ್ಸ್. ಯಾರು ಗೊತ್ತಿಲ್ಲ ಅಂದ್ರೆ ಹಿಂಗೆ ಹೇಳು. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ವೋಲ್ಟರ್ ಅಂತ, ಗೊತ್ತಾ ನಿಂಗೆ? ಯಾರನ್ನ ನೋಡ್ತೀಯ ಹೋಗ್ಲಿ ಗೇಮರ್ಸ್ನ? ಯಾರನ್ನ ನೋಡ್ತೀಯ? ಅದು ಹೇಳು. ರಾಯ್ ಸ್ಟಾರ್ ಗ್ಯಾಂಗ್ ಗೇಮಿಂಗ್. ಹಾಂ ರಾಯ್ ಸ್ಟಾರ್ ಕರ್ನಾಟಕದವ್ರೆ, ಗೊತ್ತಾ ನಿಂಗೆ? ಮತ್ತೆ ಏನು ಓದ್ತೀಯ? 8th ಸ್ಟ್ಯಾಂಡರ್ಡಾ? ಎಲ್ಲಿ? ಇಲ್ಲೇ ಹಾಕೋರಲ್ಲ ಇಲ್ಲೇ ಕಾನ್ಸನ್ನು ನೀನು ಬಂದು ಸ್ಟೈಲ್ ಇಷ್ಟ ಆಯಿತು, ಮಸ್ತಾಗಿ ಬಂದೆ. ನಿನ್ನ ಥರ ನಮಗೂ ನೆನಿಬೇಕು ಅಂತ ಆಸೆ ಅಲ್ಲೋ. ಫ್ಯೂಚರಲ್ಲಿ ನೀನು ಹೀರೋ ಆಗೋ ಆಪರ್ಚುನಿಟಿ ಎಲ್ಲ ಥರ ಕಾಣುತ್ತೆ ನಿನ್ನ ಹತ್ರ. ಇವಾಗ ನಿನ್ನ ಮನಸ್ಸಲ್ಲಿ ಏನು ನೋಡ್ತಿದ್ದೆ? ಹೋಗ್ಲಾ ಬೇಡ ಅಂತ ತಾನೆ. ನಿಂಗೆ ಹೋಗ್ಬೇಕು ಅನ್ಸಿದ್ರೆ ಹೋಗು, ಇರಬೇಕು ಅಂದರೆ ಇರ್ತೀಯಾ? ಇರು. ಮತ್ತೆ ನಮ್ಮ ಜೊತೆ ಬಂದ್ಮೇಲೆ ಯಾರಿಗೂ ಓದ್ಬೇಕು ಅಂತ ಅನ್ಸಲ್ಲ. ಬೇಕಾ ಕಂಪ್ನಿಗೆ? ಸರಿಲ್ಲ ಹೇಳು, ತಲೆ ಕೆಡಿಸ್ಕೋಬೇಡ. ಎಲ್ರಿಗೂ ಹಾಯ್ ಏನು. ಬ್ಲಾಗ್ ಮಾಡ್ತಾ ಇದ್ದೀನಿ, ಹಾಕ್ತೀನಿ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. DS ಗೇಮಿಂಗ್ ಅಂತ. DS ಡಿ ಫಾರ್ ಡಾಗ್. ಹಾಂ ಹ್ಞೂ ಇದೆ ಇನ್ಸ್ಟಾ ನೋಡಿಲಿ. ಇನ್ಸ್ಟಾಗ್ರಾಮೇ ಸಿಗ್ತಿಲ್ಲ ನೋಡಪ್ಪ. ಓಕೆ, ಫಾಲೋ ಮಾಡ್ತೀಯಾ? ಮರಿಬೇಡ. ಹಾಂ ಸರಿ, ಹೊರಡು. ಗೊತ್ತಾಯ್ತು. ಆಗ್ತಲ್ಲ. ಅವನಿಗೆ ಕಾಲು ನಿಲ್ತಾ ಇಲ್ಲ, ನೆನಿಬೇಕು ಅವನು. ಇನ್ನೊಂದು 5 ನಿಮಿಷ ಬಿಟ್ಟಿದ್ರೆ ರೀಚ್ ಆಗ್ಬಿಡ್ತಾ ಇದ್ರಲ್ವ. ಅಲ್ಲಿಂದ ಬಂದ್ವಲ್ಲ ಮಚ್ಚ, ಅಲ್ಲಿಂದ ಅಷ್ಟು ಸ್ಪೀಡಾಗಿ ಓಡಿಸ್ಕೊ ಬಂದೆ. ಮಳೆ ಗಾಳಿಗೆ ನೋಡಲಿಲ್ಲ ಅದು, ಇಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟು ಅಲ್ಲಿ. ಹಾಂ ಇನ್ನು 2 ದಿನದಲ್ಲಿ ಹಾಕ್ತೀನಿ. ನೀನು ಹುಡುಕಿದ್ರು ಸಿಗಲ್ಲ, ಹೊಸ ಚಾನಲಲ್ಲಿ ಹಾಕ್ತಿರೋದು. ಹುಡುಗನಿಗೆ ಜೋಕ ಪಾಪ ಬಂದು ಹುಡುಕ್ತಾ ಇರ್ತಾನೆ. ಅವನಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋಕೆ ಹೇಳಬೇಕಿತ್ತು. ಇಬ್ಬರು ನಾವೇನೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಇದ್ರಲ್ಲಿ ನೋಡ್ತಾ ಇರೋದು. ಬ್ರದರ್ಸ್, ಊಟ ಮಾಡಿದ್ರ? ಹುಲಿಗಳ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿರಿ, ಲೈಕ್ ಮಾಡಿಲ್ಲ ಅಂದರೆ ಮಾಡಿರಿ. ಇದ್ದೇ ಟೈಮ್. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹೆಂಗಿತ್ತು ಲಾಗ್ ಅಂತ ಕಮೆಂಟ್ ಮಾಡಿರಿ. ಓಕೆ, ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.